ಯಾರ್ಯಾರು ಮಾರ್ನಿಂಗ್ ಟಿಫನ್ನಿಗೇನೆ ನಮ್ಮ ಹಳ್ಳಿ ಜನದ ಥರ ಅನ್ನ ಸಾಂಬಾರು ಮುದ್ದೆನ ಇಷ್ಟಪಡ್ತೀರಾ ಅವ್ರಿಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ನಂದೇನೇನು ರೊಟೀನ್ ಇದೆ ಅದನ್ನೆಲ್ಲ ಮುಗಿಸಿ ನಾನಿವತ್ತು ಅಡುಗೆನೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಬಸ್ಸಾಂಬಾರು ಪಲ್ಯ ಮುದ್ದೆ ಅನ್ನ ಮಾಡೋಕ್ಕೆ ಬಂದೆ. ನಾನಿವತ್ತು ಮಾಡ್ತಿರೋ ಬಸ್ಸಾಂಬಾರು ಬಂದು ಬೇಳೆ ಮತ್ತು ಮಿಕ್ಸ್ ಸೊಪ್ಪು. ಈ ಸೊಪ್ಪು ಇಲ್ಲೇ ತೋಟದಲ್ಲೇ ಸಿಕ್ಕಿರೋದನ್ನ ತಂದು ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬೇಕಂದರೆ ರೆಸಿಪಿ ನನ್ನ ಅಕೌಂಟಿಗೆ ಬಂದು ಚೆಕ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಮಸಾಲನೆಲ್ಲ ನಾನು ರುಬ್ಬಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಹೆಣ್ಮಕ್ಳುಗಳಿಗೆ ಅಡುಗೆ ಮಾಡೋದೆಲ್ಲ ಕಷ್ಟ. ಅಡುಗೆ ಮಾಡಾದಮೇಲೆ ಅದು ಅಡುಗೆ ಮನೆ ಮೆಸ್ಸಿಯಾಗಿರುತ್ತೆ, ರಾಶಿ ಪಾತ್ರೆ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಡುಗೆ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ನಮ್ಮ ಮಾವನ ಕೀಪ್ಯಾಡ್ ತೊಗೊಂಡು ಯಾರ ಜೊತೆನೋ ಮಾತಾಡ್ತಿದ್ಲು. ನನಗೇನಕ್ಕೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಂದು ನೋಡಿದೆ, ಅವಳು ಮಾತಾಡ್ತಾಯಿದ್ಲು. ನಾನು ನೋಡಿದ್ದಕ್ಕೆ ನನಗೆ ಮೊಬೈಲ್ ಮತ್ತೆ ಕೊಟ್ಬಿಟ್ಲು. ಅದೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಅಡುಗೆಗೆ ಬಂದೆ. ಅಡುಗೆ ಕಡೆಗೆ ಪಲ್ಯ ಮಾಡಬೇಕಿತ್ತು. ಪಲ್ಯಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರಿಂದ ಬೇಗನೆ ಪಲ್ಯ ಆಯಿತು ಅಂತಲೇ ಹೇಳ್ಬೋದು. ಪಲ್ಯ ಮಾಡಿ ನೆಕ್ಸ್ಟ್ ಅಲ್ಲೇ ಸಾಂಬಾರು ಕೂಡ ಬೇಯಕ್ಕಿಟ್ಟಿರೋದ್ರಿಂದ ಪಲ್ಯ ಬೇಗ ಆಯಿತು, ಸಾಂಬಾರು ಕೂಡ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಈ ಥರ ಟೇಸ್ಟಿಯಾದ ಫುಡ್ಡು ಹೊರ್ಗಡೆ ನೀವು ಯಾವ ರೆಸ್ಟೋರೆಂಟಲ್ಲಿ ಏನೇ ತಿಂದರೂ ಅಷ್ಟು ಟೇಸ್ಟ್ ಅನಿಸಲ್ಲ ಅಂತಲೇ ಅನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಊಟ. ನೆಕ್ಸ್ಟ್ ಪಲ್ಯ ಆದಮೇಲೆ ನಾನು ಮುದ್ದೆ ಮಾಡಿಬಿಡೋಣ ಅಂತ ಮುದ್ದೆಗೆ ಇಟ್ಕೊಂಡು ತಿರುಗ್ತಾ ಇದ್ದೀನಿ. ಕೆಲವು ಟೈಪಲ್ಲಿ ಮಾಡ್ತಾರೆ. ನಾವು ಹೀಗೆ ಓಪನ್ನಾಗಿ ಬಾಣಲಿಯಲ್ಲೇ ಮಾಡೋದು. ಕೆಲವರು ಮುದ್ದೆ ಕೋಲು ಅದರಲ್ಲೆಲ್ಲ ಮಾಡ್ತಾರೆ. ನಾನು ಈ ಥರನೇ ಹೇಳ್ಕೊಟ್ಟಿರೋದ್ರಿಂದ ನಾನು ಈ ಥರನೇ ಮುದ್ದೆ ಮಾಡೋದು. ನೀವು ಯಾವ ಥರ ಮುದ್ದೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಹೆಣ್ಮಕ್ಳುಗಳಿಗೆ ರಿಯಲ್ ಟಾಸ್ಕ್ ಯಾವುದಪ್ಪ ಅಂದರೆ ಇದು ನೋಡಿ, ಎಷ್ಟು ಗಲೀಜಾಗಿದೆ, ಎಷ್ಟು ಪಾತ್ರೆ, ಎಷ್ಟಪ್ಪ ಸ್ಟವೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಫೈನಲಿ ಆಗಿದ್ದ ಅಡುಗೆ ಮನೆನ ಈ ರೀತಿ ಮಾಡಿದ್ದೀನಿ. ಇದಾಗಿತ್ತು ನಾನು ಇವತ್ತಿನ ದಿನದ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.